ಬಾಬರವರು ಆರತಿ ಪ್ರಿಯರು, ಆದರೆ ಇಲ್ಲಿ ಬರುವಂಥ ಭಕ್ತರ ಕೈಯಲ್ಲೇ ಸ್ವತಃ ತುಪ್ಪದ ಆರತಿಯನ್ನು ಮಾಡಿಸಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ, ಅವರ ಒಂದು ಸಂಕಲ್ಪಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಬಂದಂಥ ಎಲ್ಲ ಭಕ್ತರು ಕೂಡ ತಮ್ಮ ಕೈಯಾರ ಬಾಬರವರಿಗೆ ತುಪ್ಪದ ಆರತಿ ಸೇವೆಯನ್ನು ಮಾಡ್ಬೋದು. ಜಯ ಜಯ ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್. ನಾನಿಲ್ಲಿ ಬಂದು 8ನೇ ವಾರ ಇವತ್ತಿಗೆ. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ, ಅದಕ್ಕೆ ಪ್ರತಿ ವಾರ ಬರ್ತಾನೆ ಇದ್ದೀನಿ. ತುಂಬಾ ಖುಷಿ ಆಗುತ್ತೆ. ಇವಾಗ ಹೊರಗಡೆಯಿಂದ ನೆಮ್ಮದಿ ಇಲ್ಲ, ಒಂಥರ ಜಗಳ ಇದ್ರೂ ಮನೆಯಲ್ಲಿ ಇಲ್ಲಿ ಬಂದಾಗ ಒಂಥರ ನೆಮ್ಮದಿ ಶಾಂತಿ ಇರುತ್ತೆ. ಬಂದು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದವ ಯಾವಾಗಲೂ. ವಿಶೇಷ ಏನಂದರೆ ಸಾಕ್ಷಾತ್ ಸದ್ಗುರು ಸಾಯಿಬಾಬಾರವರು ನೆಲೆಸಿರುವಂಥ ಕ್ಷೇತ್ರ, ಮೂಲದೇವರಾಗಿ ಸದ್ಗುರು ಸಾಯಿಬಾಬಾರವರೇ ಇದ್ದಾರೆ. ಇಲ್ಲಿ ಬಂದಂಥ ಎಲ್ಲ ಭಕ್ತರು ನೀವು ನೋಡ್ಬೋದು. ಇವತ್ತು ಸಾವಿರಾರು, ಒಂದು ಗುರುವಾರ ಬಂದರೆ ಸಾವಿರಾರು ಜನ ಭಕ್ತರು ಬಂದು ದರ್ಶನ ಮಾಡ್ತಾರೆ. ದರ್ಶನ ಮಾಡಿ ಇಲ್ಲೊಂದು ಪ್ರಸಾದವನ್ನು ತೊಗೊಳ್ಳುವಂಥದ್ದು. ಇನ್ನೊಂದು ವಿಶೇಷ ಏನಂದರೆ, ಸಾಮಾನ್ಯವಾಗಿ ನೀವು ಬೇರೆ ದೇವಸ್ಥಾನಗಳಲ್ಲಿ ನೋಡಿದಾಗ ಅರ್ಚಕರು, ಪುರೋಹಿತರು ಬಾಬಾರವರಿಗೆ ಆರತಿಯನ್ನು ಮಾಡೋದನ್ನು ನೋಡಿರ್ತೀರಿ. ಬಾಬಾರವರು ಆರತಿ ಪ್ರಿಯರು, ಆದರೆ ಇಲ್ಲಿ ಬರುವಂಥ ಭಕ್ತರ ಕೈಯಲ್ಲೇ ಸ್ವತಃ ತುಪ್ಪದ ಆರತಿಯನ್ನು ಮಾಡಿಸಿ ಅವರ ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ, ಅವರ ಒಂದು ಸಂಕಲ್ಪಗಳನ್ನು ಮಾಡಿಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಬಂದಂಥ ಎಲ್ಲ ಭಕ್ತರು ಕೂಡ ತಮ್ಮ ಕೈಯಾರ ಬಾಬಾರವರಿಗೆ ತುಪ್ಪದ ಆರತಿ ಸೇವೆಯನ್ನು ಮಾಡ್ಬೋದು. ಎರಡನೇದಾಗಿ ಇಲ್ಲಿ ವಿಭೂತಿ ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಸಿಗ್ತಕ್ಕಂಥ ವಿಭೂತಿ ದೇಶ ವಿದೇಶಗಳಲ್ಲಿ ನಮ್ಮ ಭಕ್ತರಿದ್ದಾರೆ, ಅಲ್ಲಿ ಎಲ್ಲರಿಗೂ ಕೂಡ ನಾವು ಕಳಿಸ್ಕೊಡ್ತೀವಿ. ಏನಾದರೂ ಆರೋಗ್ಯ ದೋಷಗಳಿದ್ದರೆ, ಮನೆಯಲ್ಲಿ ಏನಾದರೂ ನೆಗೆಟಿವ್ ಇದ್ದರೆ, ಆಮೇಲೆ ವಿದ್ಯಾಬುದ್ಧಿ ಏನಾದರೂ ಮಕ್ಕಳಿಗೆ ಕಮ್ಮಿ ಆಗಿದ್ದರೆ, ಅಥವಾ ಮನೆಯಲ್ಲಿ ಏನಾದರೂ ಜಗಳಗಳು ನಡೀತಾ ಇದ್ದರೆ, ಅಥವಾ ಏನಾದರೂ ಒಂದು ವಿಶೇಷವಾದ ಸಂಕಲ್ಪಗಳನ್ನು ಇಟ್ಕೊಂಡು ಇಲ್ಲಿ ಅರ್ಚನೆಯನ್ನು ಮಾಡಿಸಿ ಆ ವಿಭೂತಿನ ತೊಗೊಂಡೋಗಿ ಪ್ರತಿನಿತ್ಯ ಹಣೆಗೆ ಇಟ್ಕೊಳ್ಳೋದ್ರಿಂದ ನೀವೇನನ್ನು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಆ ಸಂಕಲ್ಪ ಪರಿಪೂರ್ಣ ಆಗುತ್ತೆ. ಅದು ನಡೀತಾ ಬಂದಿದೆ. ಮೂರನೇದಾಗಿ ಇಲ್ಲಿ ನೀವೆಲ್ಲ ನೋಡಿರ್ಬೋದು ಅರಕೆ ಕಂಬಗಳು. ಇಲ್ಲಿ ವಿಶೇಷವಾಗಿ 11 ರೂಪಾಯಿ ಬಾಬಾರವರಿಗೆ ಶ್ರೇಷ್ಠವಾದಂಥದ್ದು. ನಿಮ್ಮ ಪ್ರಾರ್ಥನೆಗಳಿಗೆ ಅನುಕೂಲವಾಗಂತೆ ತಕ್ಕಂತೆ ಆ ಅರಕೆ ಕಂಬಗಳನ್ನ ಇಲ್ಲೆಲ್ಲ ನೇಮಿಸಿದ್ದೀವಿ. ಆ ಅರಕೆ ಕಂಬಕ್ಕೆ 11 ರೂಪಾಯಿಗಳನ್ನ ಇಟ್ಟು ಹಳದಿ ವಸ್ತ್ರದಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಒಂದು 11 ರೂಪಾಯಿ ಅರಕೆ ಕಟ್ಟಿದ್ರೆ, ಕಟ್ಟಿದ 9 ದಿನದೊಳಗಡೆಗೆ ಮಂದಿರಕ್ಕೆ ಏನನ್ನು ದಾನ ಮಾಡಬೇಕು. ಸಾಮಾನ್ಯವಾಗಿ ಉದಾಹರಣೆಗೆ ಹೇಳೋದಾದರೆ, ಆರೋಗ್ಯ ದೋಷಗಳಿದ್ದರೆ ತುಪ್ಪವನ್ನು ದಾನ ಮಾಡುವಂಥದ್ದು, ಅದಾದ ನಂತರ ಸಾಲಬಾಧೆಗಳಿದ್ದರೆ ಸಕ್ಕರೆ ದಾನ ಮಾಡುವಂಥದ್ದು, ಆಮೇಲೆ ಕೆಲಸಕ್ಕೆ ಏನಾದರೂ ಉದ್ಯೋಗ ಪ್ರಾಪ್ತಿ ಆಗಬೇಕು ಅಂದರೆ ಕೊಬ್ಬರಿಯನ್ನು ದಾನ ಮಾಡುವಂಥದ್ದು. ಹೀಗೆ ಅನೇಕ ವಿಧದಲ್ಲಿ ಸಂಕಲ್ಪಗಳನ್ನು ಮಾಡಿ ಯಾರ್ಯಾರು ಕಟ್ತಾರೋ, ಅರಕೆ ಕಟ್ತಾರೋ ಅವರಿಗೆ ಆ 11 ದಿನದೊಳಗಡೆ ಅಲ್ಲಿ ನೀವು ಒಂದು ಮಂದಿರಕ್ಕೆ ಈ ವಸ್ತುವನ್ನು ದಾನ ಮಾಡೋದ್ರ ಮುಖಾಂತರ ನೀವು ಆ ಸಂಕಲ್ಪವನ್ನು ಪರಿಪೂರ್ಣ ಮಾಡ್ಕೋಬೋದು. ನನ್ನ ಹೆಸರು ದಿವ್ಯಾ. ನಾನಿಲ್ಲಿ ಬಂದು 8ನೇ ವಾರ ಇವತ್ತಿಗೆ. ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ, ಅದಕ್ಕೆ ಪ್ರತಿ ವಾರ ಬರ್ತಾನೆ ಇದ್ದೀನಿ. ಪಾಸಿಟಿವ್ ವೈಬ್ಸ್ ಬರುತ್ತೆ, ಎಲ್ಲ ಒಳ್ಳೇದಾಗಿದೆ. ಪ್ರತಿ ವಾರನೂ ಬರ್ತಾರೆ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ. ಶಿರಡಿ ಬಗ್ಗೆ ನಾವು ಅಲ್ಲಿ ಹೋಗಿಲ್ಲ, ನೋಡಿಲ್ಲ. ಆದರೆ ಅದೇ ಶಿರಡಿ ಇದು ಅಂತೇಳಿ ಅಂದ್ಕೊಂಡಿದ್ದೀವಿ. ಆದರೆ ಭಕ್ತಿ ಭಾವನೆ ಎಲ್ಲ ಇದೆ, ಒಳ್ಳೆ ಥರ ಇದಾಗಿದೆ. ಒಳ್ಳೆಯದಾಗುತ್ತೆ, ಬನ್ನಿ. ನಂಬಿಕೆನೇ ದೇವರು. ನಂಬಿಕೆ ಇರಬೇಕು ಮನುಷ್ಯನಿಗೆ ಫಸ್ಟು. ನಂಬಿಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮನಸ್ಸಿಗೆ ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗುತ್ತೆ. ನನ್ನ ಹೆಸರು ಸರಸ್ವತಿ. ನಾನು 8ನೇ ಮಹಿಳೆಯಿಂದ ಬರ್ತಾ ಇರೋದು. 5 ವಾರ ಆಗೈತೆ ಬಂದು. ತುಂಬಾ ಒಳ್ಳೇದಾಗೈತೆ. ಸಾಯಿಬಾಬನ ಟೆಂಪಲ್ಲಿಗೆ ಪ್ರತಿ ವಾರನೂ ಬರ್ತೀನಿ. ಬೆಲ್ಲದ ದೀಪ ಹಚ್ಚೋದು, ಆ ಥರ ಎಲ್ಲ ತುಪ್ಪದ ದೀಪ ಹಚ್ಚೋದು ಅದೆಲ್ಲ ಮಾಡೋದ್ರಿಂದವ ನಮಗೂ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮತ್ತು ಆರೋಗ್ಯ ಎಲ್ಲದರಲ್ಲೂ ಒಳ್ಳೇದಾಗ್ತೈತೆ. ಅದರಿಂದ ಪ್ರತಿ ವಾರ ಬರ್ತಾಯಿದ್ದೀವಿ. ಕಾಲ್ನಡಿಗೆ ಎಲ್ಲ ಬರ್ತಾಯಿದ್ದೀವಿ. ಅಲ್ಲಿಂದವ ತುಂಬ ಒಳ್ಳೇದಾಗ್ತೈತೆ. ತುಂಬಾ ಖುಷಿ ಆಗುತ್ತೆ. ಇವಾಗ ಹೊರಗಡೆಯಿಂದ ನೆಮ್ಮದಿ ಇಲ್ಲ, ಒಂಥರ ಜಗಳ ಇದ್ರೂ ಮನೆಯಲ್ಲಿ ಇಲ್ಲಿ ಬಂದಾಗ ಒಂಥರ ನೆಮ್ಮದಿ ಶಾಂತಿ ಇರುತ್ತೆ. ಬಂದು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದವ ಯಾವಾಗಲೂ. ಹೌದೌದು. ಅಲ್ಲಿ ಶಿರಡಿಗೆ ಅಲ್ಲಿ ಕೆಲವ್ರಿಗೆ ಹೋಗೋಕ್ಕಾಗಲ್ಲ, ವಯಸ್ಸಾದವ್ರಿಗೆ, ಬೇರೆಯವ್ರಿಗೆಲ್ಲ ದುಡ್ಡಿನ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ಬಂದು ಹೋದರೆ ತುಂಬಾ ಯೂಸ್ ಆಗುತ್ತೆ. ಈ ದುಡ್ಡಿನ ಪ್ರಾಬ್ಲಮ್ ಎಲ್ಲ ಇದಾಗುತ್ತೆ. ಮತ್ತು ಅಲ್ಲಿ ಸಾಯಿಬಾಬಾ ಥರನೇ ಇದೂ ಸೇಮ್. ಈ ಸಾಯಿಬಾಬಾನು ಅದೇ ಥರನೇ ತುಂಬ ಚೆನ್ನಾಗೈತೆ. ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ನನ್ನ ಹೆಸರು ಭಾಗ್ಯ ಅಂತ. ನಾನು ಮನಸ್ಸಿಗೆ ಬೇಜಾರಾದಾಗೆಲ್ಲ ಇಲ್ಲಿಗೆ ಬರ್ತೀನಿ. ನನಗೆ ತುಂಬ ಒಳ್ಳೆಯದಾಗಿದೆ. ನನ್ನ ಮಗನಿಗೆ ಮದುವೆ ಆಗಿರಲಿಲ್ಲ, 33 ಇಯರ್ಸ್ ಆದರೂ ಹುಡುಗಿ ಸಿಗ್ತಿರ್ಲಿಲ್ಲ. ಇಲ್ಲಿ ಬಂದು ಗುರುಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು, ಹರಕೆ ಮಾಡಿಕೊಂಡು 11 ರೂಪಾಯಿ ಎಲ್ಲೋ ದಾರದಲ್ಲಿ ಮತ್ತು ಬಟ್ಟೆ ಇದೆ ಅಲ್ಲೇ ಕಟ್ಟಿ ಹೋಗಿ ಅಂತ ಹೇಳಿದ್ರು. ಕಟ್ಟಿ ಸ್ವಲ್ಪ ದಿನಕ್ಕೆ ನನ್ನ ಮಗನ ಮದುವೆ ಫಿಕ್ಸ್ ಆಯಿತು. ಮದುವೆನೂ ಆಗಿದೆ. ಮತ್ತು ನನಗೆ ಮನಸ್ಸಿಗೆ ಬೇಜಾರಾದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀನಿ. ಮತ್ತು ತುಂಬ ಏನಾದ್ರೂ
ಆಗೋದೇ ಇಲ್ಲ ಆ ಕೆಲಸ ಅಂದಾಗ ನಾನು ಇಲ್ಲಿ ಬಂದು ಬಾಬುನ ಹತ್ರ ದೀಪ ಹಚ್ಚೋದು ಬೇಡ್ಕೊಳ್ಳೋದು ಎಲ್ಲ ಸಕ್ಸಸ್ಫುಲ್ ಆಗಿದೆ. ಅಲ್ಲ, ನನಗೆ ನೆಮ್ಮದಿ ಬೇಕು ಅಂದರೆ ನಾನು ಇಲ್ಲಿಗೆ ಬರ್ತೀನಿ, ಖುಷಿ ಆಗ್ತಾಯಿದೆ. ನನ್ನ ಅನಿಸಿಕೆ ಇದು. ನಾನು ಇಲ್ಲಿ ಬಂದು ನನಗೇನು ಬೇಜಾರಾದರೂ ಬರ್ತೀನಿ, ಇಲ್ಲಿ ಕೂತ್ಕೊಳ್ತೀನಿ, ಒಂದು ಸ್ವಲ್ಪ ಹೊತ್ತು ಹೋಗ್ತೀನಿ, ಮತ್ತು ಪ್ರಸಾದ ತೊಗೊಂಡು ಆರಾಮಾಗಿ ಇಲ್ಲಿ ಎಲ್ಲರೂ ಪರಿಚಿತರ ಥರನೇ ಇದ್ದಾರೆ. ಆದರೆ ಇದ್ರ ವಿಭೂತಿ ಇಲ್ಲಿ ಹಚ್ಕೊಂಡಿದ್ರೆ ಅದ್ರ ಪರಿಮಳ ತುಂಬ ಬೀರ್ತಾ ಇರತ್ತೆ. ಹೆಂಗೆ ಅಂದರೆ ಅದು ಹಚ್ಕೊಂಡು ಹೋಗ್ತಾ ಇರೋರಿಗೆ ಗೊತ್ತು. ಇವಾಗಲೂ ಅಷ್ಟೇ ಸುಗಂಧ, ಅದೊಂಥರ ಸುಗಂಧ ಭರಿತವಾಗಿದೆ. ಅದು ಹಚ್ಕೊಂಡ್ರೇ ನಂಗೊಂಥರ ನಾನು ಇಲ್ಲಿ ಬಂದು ಹೋಗಿದ್ದೀನಿ ಅನ್ನೋದೇ ಅನಿಸೋದೇ ಹಚ್ಕೊಂಡಿದ್ರೆ ಮಾತ್ರ. ನನಗೆ ಅದು ತುಂಬ ತೃಪ್ತಿ ಕೊಟ್ಟಿದೆ. ನಾನು ಅವಾಗವಾಗ ಬರ್ತಾ ಇರ್ತೀನಿ. ವಾರಕ್ಕೆ ಬರೋಕ್ಕಾಗಿಲ್ಲ ಅಂದ್ರೂ ನಾನು 15 ದಿನಕ್ಕೊಂದ್ಸಲಿ ಬರ್ತೀನಿ. ಬಾಬುನ ಬಗ್ಗೆ ಪವರ್ಫುಲ್ ಇರೋದ್ರಿಂದನೇ ನನ್ನ ಮಗನ ಮದುವೆ ಆಗಿದೆ ಫಿಕ್ಸ್ ಆಗಿ. ಮತ್ತು ನಾನು ಯಾರ್ದೋ ಸ್ವಲ್ಪ ದುಡ್ಡು ಕೊಟ್ಟು ಸಿಗಾಕೊಂಡಿದ್ದೀನಿ. ಒಂದು ಬಂದು ಬೇಡ್ಕೊಂಡ್ಮೇಲೆ ನನಗೆ ಸ್ವಲ್ಪ ದುಡ್ಡು ಬರ್ತಾಯಿದೆ. ನನಗೆ ಪವರ್ಫುಲ್ ಆಗಿದೆ, ನನಗೆ ನನ್ನ ಹರಕೆ ಎಲ್ಲ ತೀರಿದೆ. ಮತ್ತು ನನ್ನ ಅನಿಸಿಕೆ ನನಗೆ ಇದಾಗಿದೆ, ಅಂದರೆ ಅದು ಕಾರ್ಯರೂಪಕ್ಕೆ ಬಂದಿದೆ. ನನಗೆ ಬಾಬಾ ಬಿಟ್ಟರೆ ನನಗೆ ಅಪ್ಪ ಅಮ್ಮ ಎಲ್ಲ ಅವರೇ ನಂಬ್ಕೊಂಡೆ ಇವತ್ತು ಪೂಜೆ ಮಾಡೋದು ನಾನು. ಸರ್ ನಮಸ್ಕಾರ. ಸಾಯಿಬಾಬಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ನನ್ನ ಪವಾಡ ನನ್ನ ಲೈಫಲ್ಲಿ. ಮತ್ತು ಇವ್ರು ಕಂಡ್ರೆ ನನಗೆ ಆತಿರಲಿಲ್ಲ. ಇವ್ರ ದೇವಸ್ಥಾನ ಎಲ್ಲ ನಾನು ನೋಡಿದ್ರೆ ಭಾಳ ಕೋಪ ಮಾಡ್ಕೊಂಡು ಅಯ್ಯೋ ಯಾಕಪ್ಪ ಇವನ ಹತ್ರ ಬಂದೆ ನಾನು ಅನ್ಸೋದು. ಆಯಿತಾ, ಒಂದು ಸರಿ ಒಂದು ಜೀವನದಲ್ಲಿ ನಾನು ಬನ್ನಗಡ ರೋಡಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಒಂದು ವಿಘ್ನೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಒಳಗಡೆ ಸಾಯಿಬಾಬನ ದೇವಸ್ಥಾನ ಕಟ್ಟಿದ್ರು. ನಾನು ದರ್ಶನ ಮಾಡ್ಕೊಂಡು ಅಲ್ಲಿ ಹೋದಾಗ ಅಯ್ಯೋ ಏನಕ್ಕಪ್ಪ ಇವನ ಹತ್ರ ಬಂದೆ ಅಂದೆ. ಬಂದ್ಬಿಟ್ಟಿದ್ದೀನಿ ಬಿಡು ಅಂದ್ಬಿಟ್ಟು 3 ರೌಂಡ್ ಹಾಕಿ ಮಂಡಿ ಹೊರದೆ. ಈ ಕೈಲಿ 3 ಹೂವು ಇದ್ದಿತ್ತು, 3 ಹೂವು ಬಿತ್ತು ಕೆಳಗಡೆ. ಆಯಿತಾ, ಆವತ್ತು ಸಾಯಂಕಾಲ ನನಗೆ ಒಂದು ಗುಡ್ ನ್ಯೂಸ್. ನಮ್ಮ ಅರವಿಂದಲ್ಲಿ ಗಿರೀಶ್ ಅಂತ ಇದ್ದರು ಮ್ಯಾನೇಜರು, ನಾನು ಅಲ್ಲಿ ಕರೆದು ಕೈ ತುಂಬ ಕೆಲಸ ಕೊಟ್ಟರು. ಅವತ್ತಿಂದ ಇವತ್ತವರೆಗೂ ಹಿಂದೆ ತಿರುಗಿ ನಾನು ನೋಡೇ ಇಲ್ಲ ಜೀವನದಲ್ಲಿ. ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನನ್ನ ಹೆಂಡತಿಗೆ ಇವ್ರು ಕಂಡ್ರೆ ಭಾಳ ಇಷ್ಟ. ಗುರುವಾರ ನಮ್ಮ ಮನೆಯಲ್ಲಿ ಯಾವಾಗಲೂ ಅವ್ರನ್ನ ಕತೆ ಓದ್ತಾಯಿದ್ರು. ಆಯಿತಾ, ಎಷ್ಟೋ ಜನ 1000 ಜನ ಬದುಕಿಸಿದ್ದಾರೆ, 1000 ಜನ ಉಳಿಸಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಬಟ್ ನನ್ನ ಹೆಂಡತಿ ತಿರೋಗ್ಬಿಟ್ರು, ಕ್ಯಾನ್ಸರ್ ಬಂತು. ಅವನ್ನ ಉಳಿಸ್ಕೊಡ್ಬೋದಾಯ್ತು ಅವರು. ಅವತ್ತಿಂದ ಸ್ವಲ್ಪ ದಿನ ನನಗೆ ಇವ್ರು ಕಂಡ್ರೆ ದ್ವೇಷ. ಈಗ ಯಾಕೋ ಗೊತ್ತಾಗ್ತಲ್ಲ, ತಿರ್ಗಾ ಮತ್ತೆ ಅವ್ರನ್ನ ಕಂಡ್ರೆ ತುಂಬ ಆಸೆ ನನಗೆ. ಜೀವನದಲ್ಲಿ ಇಂಥ ದೈವ ಲೈಫಲ್ಲಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆಯ್ತಲ್ಲ, ನಂಬಿರೋ ಏನು ಬೇಕಾದ್ರೂ ಮಾಡ್ತಾರೆ. ಆಯಿತಾ, ಯಾವ ರೀತಿ ಬೇಕಾದ್ರೂ ಕಾಪಾಡ್ತಾರೆ. ಬಟ್ ನನ್ನ ಜೀವನದಲ್ಲಿ ಕಷ್ಟ ಅನ್ನೋದು ಕಾಣುತ್ತೆ. ಬಟ್ ಆ ಕಷ್ಟ ನನ್ನ ಕಣ್ಣಿಗೆ ಮತ್ತೆ ಹೆಂಗೆ ಹೋಗುತ್ತೋ ಹೆಂಗೆ ಬರುತ್ತೋ ನನಗೆ ಗೊತ್ತಾಗಲ್ಲ. ನನ್ನ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದೆ ಅಂತ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ಅವ್ರು ನೆನೆಸ್ಕೊಂಡೆ ಅಂದರೆ ಸಾಯಂಕಾಲದೊಳಗೆ ಯಾರಾದರೂ ಬಂದು ರೂಪದಲ್ಲಿ ಅದು ಕ್ಲಿಯರ್ ಮಾಡಿರ್ತಾರೆ. ನನಗೆ ಗೊತ್ತಾಗಲ್ಲ. ಬಟ್ ಕೋಪನೂ ಬರುತ್ತೆ, ಇವ್ರು ಕಂಡ್ರೆ ಖುಷಿನೂ ಆಗುತ್ತೆ, ಪ್ರೀತಿನೂ ಬರುತ್ತೆ. ಭಗವಂತ ಇವನಂಥ ದೇವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಖಂಡಿತವಾಗ್ಲು. ಇವ್ರು ಇಷ್ಟಪಟ್ಟರೆ ಮಾತ್ರ ಮನುಷ್ಯ ಉದ್ಧಾರ ಆಗ್ತಾನೆ. ಇಷ್ಟಪಟ್ಟಿಲ್ಲ ಅಂದರೆ ತುಂಬ ಕಷ್ಟ. ಮನುಷ್ಯ ಇಷ್ಟಪಡ್ತಾನೆ ಗೊತ್ತಿಲ್ಲ, ಮನುಷ್ಯನ ಭಗವಂತ ಖಂಡಿತ ಇಷ್ಟಪಡ್ತಾನೆ. ಗುರುಗಳು ಅದಕ್ಕೆ ಸದ್ಗುರುನ ಯಾವತ್ತು ಪೂಜೆ ಮಾಡಿದವರು ಖಂಡಿತ ಯಾರೂ ಕೆಟ್ಟಿಲ್ಲ. ಬ್ರಹ್ಮ ಹಣೆ ಬರನ ಬರೀತಾನೆ. ಆಯ್ತಲ್ಲ, ಬ್ರಹ್ಮನ ಕೈಲಿ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಚೇಂಜ್ ಮಾಡೋಕ್ಕಾದ್ರೆ ಒಬ್ಬರೇ ಕೈಲಿ, ಗುರು ಕೈಲಿ. ಬ್ರಹ್ಮ ಬರೆದ್ರೆ ಹಣೆ ಬರಹನ ಚೇಂಜ್ ಮಾಡೋದು ಗುರು ಒಬ್ಬನೇ. ಅವ್ನು ಬಿಟ್ಟರೆ ಯಾರ ಕೈಲೂ ಚೇಂಜ್ ಮಾಡೋಕ್ಕೆ ಶಕ್ತಿ ಇಲ್ಲ. ಜೈ ಶ್ರೀರಾಮ್. ನನ್ನ ಹೆಸರು ಸೀಮಾ ಸುಧೀರ್. ನಾನು ಇಲ್ಲಿ ಆಂಧ್ರಹಳ್ಳಿ ಬ್ಲೂಜೆಯಿಂದ ಬರ್ತಾ ಇದ್ದೇನೆ. ನಾನು ಪ್ರತಿ ವಾರ ಮಿಸ್ ಮಾಡದೆ ಬರ್ತಾ ಇರ್ತೇನೆ ಇಲ್ಲಿ. ನಾನು ಫಸ್ಟಿಗೆ ಶಿರ್ಡಿ ಹೋಗಿದ್ದೆ ಒಮ್ಮೆ. ಅಂದರೆ ಅಲ್ಲಿ ಹೋಗಿ ನನಗೆ ತುಂಬ ಒಂಥರ ಚೆನ್ನಾಗಿ ಅನಿಸ್ತು, ಹೋಗೋಣ ಅಂತ. ಸೊ ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ನನ್ನ ನೇಬರ್, ಅವರು ನನಗೆ ಈ ಟೆಂಪಲ್ಗೆ ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದು. ಆಲ್ಮೋಸ್ಟ್ 1.5 ಇಯರಿಂದ ನಾನು ಎವ್ರಿ ಥರ್ಸ್ಡೇ ಮಿಸ್ ಮಾಡದೆ ಬರ್ತಾ ಇದ್ದೇನೆ. ಅವ್ರು ಫಸ್ಟ್ ಕರ್ಕೊಂಡು ಬಂದಮೇಲೆ ನಾನು ಪ್ರತಿ ಗುರುವಾರ ಇಲ್ಲಿ ಬರ್ತಾ ಇದ್ದೇನೆ. ಏನಂತ ಇಲ್ಲ, ಒಂಥರ ಸುಖ, ಅಂದರೆ ಒಂಥರ ಶಾಂತಿ ಸಿಗುತ್ತೆ, ಪೀಸ್ ಆಫ್ ಮೈಂಡ್. ಇಲ್ಲಿ ದೇವಸ್ಥಾನಕ್ಕೆ ಬಂದು ಬಾಬಾನ ನೋಡಿದ ತಕ್ಷಣ ಅದು ಏನೇ ಸ್ಟ್ರೆಸ್ ಇದ್ದರೆ ಅದು ಎಲ್ಲ ಒಂಥರ ವ್ಯಾನಿಷ್ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾರಿಗೆ ನಂಬಿಕೆ ಇದೆ ಅವರು ತಪ್ಪದೇ ಇಲ್ಲಿ ಬನ್ನಿ ಅಂತ ನಾನು ಹೇಳ್ತೇನೆ. ದೀಪ ಅಂದರೆ ಕೆಲವೊಮ್ಮೆ ಇದಿರುತ್ತಲ್ಲ, ಅಂದರೆ ನಮ್ಮ ಮಾವಕ್ಕೆ ಸ್ವಲ್ಪ ಇದು ಪ್ರಾಬ್ಲಮ್ ಇತ್ತು, ಹೆಲ್ತ್ ಇಶ್ಯೂ. ಸೊ ಅದಕ್ಕೆ ಹಚ್ಚೋಣ ಅಂತ ಅನಿಸ್ತು, ಅದಕ್ಕೆ ಹಚ್ಚಿದೆ. ಆ ಥರ ಏನಿಲ್ಲ, ಜಸ್ಟ್ ಹಚ್ಚೋಣ ಅಂತ ಅನಿಸ್ತು. ಲಾಸ್ಟ್ ಟೈಮ್ ನನ್ನ ತಂಗಿದು ಬರ್ತ್ಡೇ ಇತ್ತು, ಆವಾಗ ಹಚ್ಚಿದೆ ನಾನು. ಸೊ ಆ ಥರ ಏನಾದರೂ ಅಕೇಶನ್ ಇದ್ದರೆ ಸುಮ್ಮನೆ ಹಚ್ಚೋಣ ಅಂತ ಅನಿಸುತ್ತೆ, ಆವಾಗ ಹಚ್ಚಿಬಿಡ್ತೇನೆ ನಾನು ದೀಪ. ನನ್ನ ಹೆಸರು ಭವ್ಯ ಅಂತ. ಇಲ್ಲಿ ನಾವು ದಾಸರಳ್ಳಿಯಿಂದ ಬರ್ತಿರೋದು. ಬಾಬನ ದೇವಸ್ಥಾನ ನಮಗೆ ಗೊತ್ತಾಗಿದ್ದು ಇತ್ತೀಚೆಗೆ ರೀಸೆಂಟಾಗಿ ಸುಮಾರು ಒಂದು 3ರಿಂದ 4 ತಿಂಗಳು. ಬಟ್ ಯಾವಾಗ ಗೊತ್ತಾಯಿತು, ಬಾಬನ ಭಕ್ತರು ನಾನು ಆಗಲೇ 4 ವರ್ಷದಿಂದನೂ ಬಾಬನ ಭಕ್ತ ಇದ್ದೇನೆ. ನಮ್ಮ ಮನೇಲಿ ಎಲ್ಲರೂ ಬಾಬರ ಭಕ್ತರು. ಬಾಬನ ನಂಬೋದ ಮೇಲೆ ತುಂಬ ಒಳ್ಳೆಯದಾಗಿದೆ, ಪರಿಸ್ಥಿತಿ ಭಾಳ ಇಂಪ್ರೂವ್ ಆಗಿದೆ. ಬಟ್ ಈ ದೇವಸ್ಥಾನಕ್ಕೆ ಬಂದಮೇಲೆ ಇದ್ದಿದ್ದು ಚೆನ್ನಾಗಾಗ್ತಾಯಿದೆ. ಏನೋ ಒಂದು ಖುಷಿ ಇಲ್ಲಿ ಬರೋದಕ್ಕೆ, ಸಮಾಧಾನ ಆಗುತ್ತೆ. ಒಂದು ವಾರನೂ ಮಿಸ್ ಮಾಡಲ್ಲ.
ಪ್ರತಿ ವಾರ ಈ ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ. ಬಾಬನ ದೇವಸ್ಥಾನ ತುಂಬ ಚೆನ್ನಾಗಿ ಅನಿಸುತ್ತೆ. ಶಿರ್ಡಿಲಿ ಹೆಂಗಿದೆಯೋ ಹಂಗೆ ಇದೆ ದೇವಸ್ಥಾನ ಇಲ್ಲೂ.